ಎಲ್ರಿಗೂ ನಮಸ್ಕಾರ. ದಕ್ಷಿಣ ಭಾರತದ ಮೇರು ನಟ ಶ್ರೀ ವಿಜಯಕಾಂತ್ ಅವರು ಇವತ್ತು ದಿವಂಗತರಾಗಿದ್ದಾರೆ. ತುಂಬ ನೋವಿನ ಸಂಗತಿ. ಇದು ಇಡೀ ಚಲನಚಿತ್ರ ರಂಗಕ್ಕೆ ಭಾಳ ದೊಡ್ಡ ನಷ್ಟ ಆಗಿದೆ. ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸುಮಾರು ವರ್ಷಗಳಿಂದ ಪರಿಚಯ. ಅವ್ರ ಮನೆಯಲ್ಲಿ 24 ಗಂಟೆ ಟೈಮು ಒಲೆ ಉರಿಯೋದು. ಯಾರೇ ಬರಲಿ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಹಿರಿಯರು ಕಿರಿಯರು ಏನೂ ನೋಡ್ತಾ ಇರಲಿಲ್ಲ. ಅದು ಬಿಟ್ಟು ಎಷ್ಟೋ ಕಲಾವಿದರಿಗೆ, ಯಾರಿಗೂ ಗೊತ್ತಿಲ್ಲದೆ ಸಾಕಷ್ಟು ಕಲಾವಿದರಿಗೆ, ನಿರ್ಮಾಪಕರಿಗೆ, ಹಂಚಿಕೆದಾರರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಒಬ್ಬ ರಾಜಕಾರಣಿ ಕೂಡ ಅವರು, ರಾಜಕಾರಣದಲ್ಲೂ ಕೂಡ ಅವರು ಸಾಧನೆ ಮಾಡಲಿಕ್ಕೆ ಅನಾರೋಗ್ಯದಿಂದ ಸುಮಾರು 5 ವರ್ಷದಿಂದ ಥೈರಾಯ್ಡ್ ಪ್ರಾಬ್ಲಮ್ ಆಗಿತ್ತು. ತುಂಬಾ ಕಷ್ಟಪಟ್ಟರು. ಇವತ್ತು ಅವರಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅದನ್ನು ಬರೆಸಲಿಕ್ಕೆ ಅವ್ರ ಇಡೀ ಕುಟುಂಬಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ದಕ್ಷಿಣ ಭಾರತದ ಮೇರು ನಟ ಶ್ರೀ ವಿಜಯಕಾಂತ್ ಅವರು ಇವತ್ತು ದಿವಂಗತರಾಗಿದ್ದಾರೆ. ತುಂಬ ನೋವಿನ ಸಂಗತಿ. ಇದು ಇಡೀ ಚಲನಚಿತ್ರ ರಂಗಕ್ಕೆ ಭಾಳ ದೊಡ್ಡ ನಷ್ಟ ಆಗಿದೆ. ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸುಮಾರು ವರ್ಷಗಳಿಂದ ಪರಿಚಯ. ಅವ್ರ ಮನೆಯಲ್ಲಿ 24 ಗಂಟೆ ಟೈಮು ಒಲೆ ಉರಿಯೋದು. ಯಾರೇ ಬರಲಿ ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಹಿರಿಯರು ಕಿರಿಯರು ಏನೂ ನೋಡ್ತಾ ಇರಲಿಲ್ಲ. ಅದು ಬಿಟ್ಟು ಎಷ್ಟೋ ಕಲಾವಿದರಿಗೆ, ಯಾರಿಗೂ ಗೊತ್ತಿಲ್ಲದೆ ಸಾಕಷ್ಟು ಕಲಾವಿದರಿಗೆ, ನಿರ್ಮಾಪಕರಿಗೆ, ಹಂಚಿಕೆದಾರರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಒಬ್ಬ ರಾಜಕಾರಣಿ ಕೂಡ ಅವರು, ರಾಜಕಾರಣದಲ್ಲೂ ಕೂಡ ಅವರು ಸಾಧನೆ ಮಾಡಲಿಕ್ಕೆ ಅನಾರೋಗ್ಯದಿಂದ ಸುಮಾರು 5 ವರ್ಷದಿಂದ ಥೈರಾಯ್ಡ್ ಪ್ರಾಬ್ಲಮ್ ಆಗಿತ್ತು. ತುಂಬಾ ಕಷ್ಟಪಟ್ಟರು. ಇವತ್ತು ಅವರಿಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅದನ್ನು ಬರೆಸಲಿಕ್ಕೆ ಅವ್ರ ಇಡೀ ಕುಟುಂಬಕ್ಕೆ ಆ ಭಗವಂತ ಶಕ್ತಿ ಕೊಡಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೇನೆ.